ಹಳ್ಳಿಕಾರ್ ಒಡೆಯ ಅನ್ನೋ ಹೆಸರಿಗೆ ಇದೀಗ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಹಳ್ಳಿಕಾರ್ ಜನಾಂಗಕ್ಕೆ ವರ್ತೂರು ಸಂತೋಷ್ ಅಪಮಾನ ಮಾಡ್ತಾ ಇದ್ದಾನೆ. ಸಂತೋಷ್ಗೆ ನೇರವಾಗಿ ವಾರ್ನಿಂಗ್ ಮಾಡಿದ್ದಾರೆ ಹಳ್ಳಿಕಾರ್ ಸಂರಕ್ಷಕರಾದ ರವಿ ಪಟೇಲ್. ಹಳ್ಳಿಕಾರ್ ಒಡೆಯ ಅಂತ ಕರೆಸ್ಕೊಳ್ಳೋದೇ ದೊಡ್ಡ ತಪ್ಪು. ತಲತಲಾಂತರದಿಂದ ಹಳ್ಳಿಕಾರ್ ಸಂರಕ್ಷಕರಿಂದ ಅವಮಾನ ಆಗ್ತಾ ಇದೆ ಇವರಿಗೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಗೂಗಲ್ನಲ್ಲೂ ಕೂಡ ಸಂತೋಷ್ಗೆ ಹಳ್ಳಿಕಾರ್ ಒಡೆಯ ಅನ್ನೋದನ್ನ ಬಿಂಬಿಸ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಸರಿ ಇದು? ವರ್ತೂರು ಸಂತೋಷ್ ವಿರುದ್ಧ ಸಿಡಿದೆದ್ದಿದ್ದಾರೆ ಹಳ್ಳಿಕಾರ್ ಸಂರಕ್ಷಕರು. ತಲತಲಾಂತರದಿಂದ ಹಳ್ಳಿಕಾರ್ ಸಂರಕ್ಷಕರಿಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಈ ಹಿಂದೆ ವರ್ತೂರು ಬೆಂಬಲಿಗರಿಗೆ ತಿಳುವಳಿಕೆ ಹೇಳುವುದಕ್ಕೆ ಚರ್ಚಾಗೋಷ್ಠಿಯನ್ನ ಏರ್ಪಡಿಸಿದ್ರು ಹಳ್ಳಿಕಾರ್ ತಳಿ ಸಂರಕ್ಷಕರು. ಆವತ್ತು ವರ್ತೂರು ಸಂತೋಷ್ ಬೆಂಬಲಿಗರು ಹಾಗೂ ತಲತಲಾಂತರದಿಂದ ಹಳ್ಳಿಕಾರ್ ತಳಿ ಸಂರಕ್ಷಕರ ನಡುವೆ ಜಟಾಪಟಿ ಕೂಡ ನಡೆದಿತ್ತು. ವಾಗ್ವಾದದಿಂದ ಕಾರ್ಯಕ್ರಮವನ್ನ ಅರ್ಧದಲ್ಲೇ ಸಂತೋಷ್ ಬೆಂಬಲಿಗರನ್ನ ಕಳುಹಿಸಿದ್ರು ಪೊಲೀಸರು. ಏಕವಚನದಲ್ಲಿ ಹಿರಿಯ ಹಳ್ಳಿಕಾರ್ ಸಂರಕ್ಷಕರ ವಿರುದ್ಧ ಹರಿಹಾಯ್ದಿದ್ರು ಸಂತೋಷ್. ವರ್ತೂರು ಮಾತಿಗೆ ಸೆಳೆದೆದ್ದಿದ್ರು ಹಳ್ಳಿಕಾರ್ ಸಂರಕ್ಷಕರು. ಈಗ ತಲತಲಾಂತರದಿಂದ ಹಳ್ಳಿಕಾರ್ ಸಂರಕ್ಷಣೆ ಮಾಡಿರುವಂತಹ ರೈತರ ಭಾವನೆಗೆ ಧಕ್ಕೆ ತರ್ತಾ ಇದ್ದಾರೆ. ಇವರು ಅವಮಾನ ಮಾಡ್ತಾ ಇದ್ದಾರೆ. ಗೂಗಲ್ನಲ್ಲಿಯೂ ಚೇರ್ಮನ್ ಆಫ್ ಆಲ್ ಇಂಡಿಯಾ ಹಳ್ಳಿಕಾರ್ ಕನ್ಸರ್ವೇಷನ್ ಅಂತ ಹೇಳಿ ರಾಂಗ್ ಮೆಸೇಜ್ ನೀಡಿದ್ದಾರೆ. ಇದರಿಂದ ಮುಂದಿನ ಪೀಳಿಗೆಗೆ ತಪ್ಪು ಸಂದೇಶ ಹೋಗುತ್ತೆ. ವರ್ತೂರು ಸಂತೋಷ್ನಿಂದಲೇ ಹಳ್ಳಿಕಾರ್ ತಳಿ ಹುಟ್ಟಿತು ಅನ್ನುವಂತಹ ಬಿಂಬಿತ ಆಗಬಹುದು. ಆದ್ರಿಂದ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತೀವಿ. ಎಲ್ಲ ದಾಖಲಾತಿಗಳನ್ನು ಸಂಗ್ರಹಿಸ್ತಾ ಇದ್ದು ಶೀಘ್ರ ಕಾನೂನು ಸಮರ ಸಾರ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅನ್ನೋದು ಏನು ಇಟ್ಕೊಂಡಿದ್ದಾರೆ, ಇದು ತಪ್ಪಿದೆ. ಇದು ತಪ್ಪು ಮಾಹಿತಿ ಹೋಗ್ತಾ ಇದೆ. ಮುಂದಿನ ಪೀಳಿಗೆಗೆ ತಪ್ಪು ಮೆಸೇಜು ಹೋಗ್ತಾ ಇದೆ ಅಂತ ಉದ್ದೇಶದಿಂದನೇ ಅವ್ರಿಗೆ ಅದು ಅವೇರ್ನೆಸ್ ಕೊಡಬೇಕು ಅಂತ ಉದ್ದೇಶದಿಂದನೇ ಅವತ್ತು ಕಾರ್ಯಕ್ರಮ ಮಾಡಿದ್ವಿ. ಅದನ್ನು ಅವರು ನೋಡಿ ಅದನ್ನು ಅರ್ಥ ಮಾಡ್ಕೊಳ್ತಾರೆ. ಒಬ್ಬ ಎಜುಕೇಟೆಡ್ ಅಂತ ಅವರೇ ಹೇಳ್ಕೊಳ್ತಾರೆ. ಅದೇನು ಓದಿದ್ದಾರೆ ನಮಗೆ ಗೊತ್ತಿಲ್ಲ. ಬಟ್ ಆದರೆ ಅರ್ಥ ಮಾಡ್ಕೊಳ್ತಾರೆ ಅಂತ ಅನ್ನೋದು ನಮ್ಮ ಭಾವನೆ ಇತ್ತು. ಅವರು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ. ಅವರ ಒಂದು ರಿಯಾಕ್ಷನ್ ಹೇಗಿದೆ, ಹೇಗೆ ಬರುತ್ತೆ ಅಂತ ಅನ್ನೋದನ್ನು ನಾನು ಕಾದಿದ್ದೆ. ಅದಕ್ಕೆ ನಾನು ಯಾವುದೇ ಥರ ರಿಪ್ಲೈ ಮಾಡಿರಲಿಲ್ಲ. ಮುಂದಿನ ದಿನಗಳಲ್ಲಿ ಸರಿ ಹೋಗ್ಬೋದು, ಸರಿ ಹೋಗ್ತಾರೇನೋ, ಸರಿ ಮಾಡ್ಕೊಳ್ತಾರೆ, ಅವ್ರ ತಪ್ಪನ್ನು ತಿದ್ಕೊಳ್ತಾರೆ ಅಂತ ಅನ್ನೋದು ನಮ್ಮ ಒಂದು ಮನೋಭಾವನೆ ಇತ್ತು. ಸೊ ಇದೇನು ಅಂತಂದರೆ ತಪ್ಪನ್ನು ತಿದ್ಕೊಳ್ಳುವಂಥ ಹಾದಿಯಲ್ಲಿ ಅವರಿಲ್ಲ. ಇದು ಈ ಥರ ಇದ್ದಾಗ ನಾವು ಖಂಡಿತವಾಗ್ಲೂ ಅದನ್ನು ಕಾನೂನು ಸಮರ ಅಂತ ನೀವೇನು ಹೇಳಿದ್ರಿ ಅದನ್ನು ನಾವು ಮುಂದುವರಿತೀವಿ. ಅತಿ ಶೀಘ್ರದಲ್ಲೇ ಅದನ್ನು ನಾವು ಅವ್ರಿಗೆ ನೋಟಿಸ್ ಖಂಡಿತ ನಾವು ಇಶ್ಯೂ ಮಾಡ್ತೀವಿ. ಇದು ಮುಂದಿನ ದಿನಗಳಲ್ಲಿ ಅದು ಯಾವುದೇ ಒಂದು ಲೆವೆಲ್ಗೆ ಹೋದ್ರೂ ಸಹ ಕಾನೂನಾತ್ಮಕವಾಗಿ ನಾವು ಅದಕ್ಕೆ ಮುಂದುವರೆಯೋದಕ್ಕೆ ರೆಡಿ ಇದ್ದೀವಿ. ನಮ್ಮ ಜೊತೆ ಎಲ್ಲ ಹಿರಿಯ ರೈತರಿದ್ದಾರೆ. ನಮ್ಮ ಜೊತೆ ಹಳ್ಳಿಕಾರ್ ಜನಾಂಗ ಇದೆ. ನಾವು ಪಾರಂಪರಿಕವಾಗಿ ಸಾಕ್ತಾ ಇರುವಂಥ ಯಾರು ಹಳ್ಳಿಕಾರನ್ನ ಸಾಕೊಂಡು ಬಂತಿದ್ರು ಆ ರೈತರುಗಳು ನಮ್ಮ ಒಂದು ಜೊತೆಯಲ್ಲಿ ಇದ್ದಾರೆ, ಬೆಂಬಲವಾಗಿದ್ದಾರೆ. ಹಳ್ಳಿಕಾರ್ ಒಡೆಯ ಅಂತ ಅನ್ನೋದು ಏನು ಇಟ್ಕೊಂಡಿದ್ದಾರೆ, ಇದು ತಪ್ಪಿದೆ. ಇದು ತಪ್ಪು ಮಾಹಿತಿ ಹೋಗ್ತಾ ಇದೆ. ಮುಂದಿನ ಪೀಳಿಗೆಗೆ ತಪ್ಪು ಮೆಸೇಜು ಹೋಗ್ತಾ ಇದೆ ಅಂತ ಉದ್ದೇಶದಿಂದನೇ ಅವ್ರಿಗೆ ಅದು ಅವೇರ್ನೆಸ್ ಕೊಡಬೇಕು ಅಂತ ಉದ್ದೇಶದಿಂದನೇ ಅವತ್ತು ಕಾರ್ಯಕ್ರಮ ಮಾಡಿದ್ವಿ. ಅದನ್ನು ಅವರು ನೋಡಿ ಅದನ್ನು ಅರ್ಥ ಮಾಡ್ಕೊಳ್ತಾರೆ. ಒಬ್ಬ ಎಜುಕೇಟೆಡ್ ಅಂತ ಅವರೇ ಹೇಳ್ಕೊಳ್ತಾರೆ. ಅದೇನು ಓದಿದ್ದಾರೆ ನಮಗೆ ಗೊತ್ತಿಲ್ಲ. ಬಟ್ ಆದರೆ ಅರ್ಥ ಮಾಡ್ಕೊಳ್ತಾರೆ ಅಂತ ಅನ್ನೋದು ನಮ್ಮ ಭಾವನೆ ಇತ್ತು. ಅವರು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ. ಅವರ ಒಂದು ರಿಯಾಕ್ಷನ್ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಹಳ್ಳಿಕಾರ್ ಒಡೆಯ ಅಂತ ಹೇಳ್ಕೊಳ್ತಾ ಇದ್ದಾರೆ ಸಂತೋಷ್. ಇದು ಎಷ್ಟು ಮಟ್ಟಿಗೆ ಸರಿ? ಗೂಗಲ್ ಕೂಡ ಇದನ್ನು ಹೊಡೆದ್ರೆ ಅದನ್ನೇ ತೋರಿಸುತ್ತೆ. ಇದು ತಪ್ಪು ಸಂದೇಶವನ್ನ ಕಳಿಸಿದಂತಾಗತ್ತೆ ಅನ್ನೋ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಯಾವ ರೀತಿಯ ಕಾನೂನು ಹೋರಾಟ ಮಾಡ್ತಾರಂತೆ? ಎಸ್ ಶಿಲ್ಪ, ಏನೀಗ ಹಳ್ಳಿಕಾರ್ ಒಡೆಯ ಅನ್ಸ್ಕೊಂಡಿರುವಂತಹ ವರ್ತೂರು ಸಂತೋಷ್ ವಿರುದ್ಧ ಈಗ ಮತ್ತೊಂದು ವಿವಾದ ಆಗಿರುವಂತದ್ದು. ಈಗ ಮಂಡ್ಯದಲ್ಲಿ ಹಳ್ಳಿಕಾರ್ ಸಂತೋಷ ವಿವಾದಕ್ಕೆ ಸಂಬಂಧಪಟ್ಟಂತೆ ಈಗ ಈ ಒಂದು ಹಳ್ಳಿಕಾರ್ ತಳಿಯ ಸಂರಕ್ಷಕರು ಈಗ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಸಂತೋಷ್ ವಿರುದ್ಧ ಕಾನೂನು ಸಮರವನ್ನು ಸಾರ್ಲಿಕ್ಕೆ ಈಗಾಗಲೇ ಕೂಡ ಏನು ಕಾನೂನು ಹೋರಾಟ ಮಾಡ್ಲಿಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ಕೂಡ ದಾಖಲೆಗಳನ್ನು ಸಿದ್ಧಪಡಿಸಿಕೊಡ್ತಾ ಇರುವಂತದ್ದು. ಯಾಕೆಂದ್ರೆ ಏನು ಇತ್ತೀಚೆಗೆ ಬಿಗ್ ಬಾಸ್ ಮನೆಯಿದ್ದಾಗ ಈ ಹಳ್ಳಿಕಾರ್ ಒಡೆಯ ಅಂತ ಹೇಳಿ ಸಾಕಷ್ಟು ವಿವಾದವನ್ನು ಇವರು ಮೈ ಮೇಲೆ ಹೇಳ್ಕೊಂಡಿದ್ರು ವರ್ತೂರು ಸಂತೋಷ್ ಅವರು. ಈ ವರ್ತೂರು ಸಂತೋಷ್ ಅವರು ಈ ಒಂದು ಹೇಳಿಕೆಗೆ ವರ್ತೂರು ಬೆಂಬಲಿಗರಿಗೆ ತಿಳುವಳಿಕೆ ಹೇಳಲು ಕೂಡ ಚರ್ಚಾಗೋಷ್ಠಿಯನ್ನು ಕೂಡ ಮಂಡ್ಯದಲ್ಲಿ ಹಳ್ಳಿಕಾರ್ ತಳಿ ಸಂರಕ್ಷಕರು ಏರ್ಪಡಿಸಿದ್ರು. ಅದು ಆ ಒಂದು ಚರ್ಚಾಗೋಷ್ಠಿಯಲ್ಲಿ ಇಬ್ಬರ ನಡುವೆ ಮಾತಿನ ಜಟಾಪಟಿ ಏರ್ಪಟ್ಟಿದ್ರಿಂದ ಅದನ್ನ ಅರ್ಧಕ್ಕೆ ನಿಲ್ಲಿಸಿ ಪೊಲೀಸರು ಕಳಿಸ್ಕೊಟ್ಟಿದ್ರು. ಜೊತೆಗೆ ಕಾರ್ಯಕ್ರಮವೂ ಕೂಡ ರದ್ದಾಗಿತ್ತು. ಈ ವಿವಾದದಲ್ಲಿ ಇದೀಗ ಮತ್ತೊಂದು ವಿವಾದ ಕೂಡ ಈಗ ಮೈಮೇಲೆ ಹೇಳ್ಕೊಂಡಿರುವಂತದ್ದು. ಯಾಕೆಂದ್ರೆ ಏಕವಚನದಲ್ಲಿ ಈಗ ಹಿರಿಯ ಹಳ್ಳಿಕಾರ್ ಸಂರಕ್ಷಕರ ವಿರುದ್ಧ ಹರಿಯಾಯ್ದಂತ ಸಂತೋಷ್ ವಿರುದ್ಧ ಈಗ ಏನು ಹಳ್ಳಿಕಾರ್ ತಳಿ ಸಂರಕ್ಷಕರು ಈಗ ನ್ಯಾಯದ ಮೆಟ್ಟಿಲೇರಲಿಕ್ಕೆ ಕೂಡ ಮುಂದಾಗಿದ್ದಾರೆ. ಯಾಕೆಂದ್ರೆ ಹಳ್ಳಿಕಾರ್ ತಳಿಯನ್ನ ನಾನೇ ಸೃಷ್ಟಿ ಮಾಡಿ ಹಳ್ಳಿಕಾರ್ ತಳಿ ನಂದಲೇ ಅಂತ ಹೇಳಿ ಈಗ
ಅವರು ಒಂದು ಹೇಳಿಕೆಯನ್ನು ಜೊತೆಗೆ ಗೂಗಲ್ ನಲ್ಲೂ ಕೂಡ ಈ ಒಂದು ಹಳ್ಳಿಕಾರ್ ತಳಿ ಹಳ್ಳಿಕಾರ್ ಹೆಸರನ್ನ ಕೂಡ ಬಳಸ್ಕೊಂಡಿರೋದ್ರಿಂದ ಗೂಗಲ್ ವಿರುದ್ಧವೂ ಕೂಡ ಕಾನೂನು ಸಮರಕ್ಕೆ ಮುಂದಾಗ್ತೀವಿ ಅಂತ ಹೇಳಿ ಹಳ್ಳಿಕಾರ್ ತಳಿಯ ಸಂರಕ್ಷಕರು ಈಗ ಮುಂದಾಗಿದ್ದಾರೆ. ಯಾಕೆಂದ್ರೆ ಹಳ್ಳಿಕಾರ್ ತಳಿ ಅನ್ನೋದು ಇಲ್ಲಿಂದಲೂ ಕೂಡ ಕೃಷಿಕರು ಅಂದ್ರೆ ಒಕ್ಕಲಿಗಾಗಿ ಅದರಲ್ಲೂ ಕೂಡ ಒಕ್ಕಲಿಗ ಮನತನವನ್ನು ಮಾಡ್ತಿದಂತ ಜನಾಂಗದವರು ಇದನ್ನ ಮಾಡ್ಕೊಂಡು ಬರ್ತಿದ್ರು. ಆದ್ರೆ ಇದೆಲ್ಲವನ್ನು ಕೂಡ ಧಕ್ಕೆ ತರುವಂತೆ ಈಗ ಇವರು ಇದನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ರಾಂಗ್ ಮೆಸೇಜ್ ಅನ್ನು ನೀಡೋದ್ರಿಂದ ಮುಂದಿನ ಪೀಳಿಗೆಗೆ ಇದು ತಪ್ಪು ಸಂದೇಶ ಹೋಗುತ್ತೆ ಅಂತ ಹೇಳಿ ಈಗ ಹಳ್ಳಿಕಾರ್ ತಳಿ ಸಂರಕ್ಷಕರು ಈಗ ಹೋರಾಟಕ್ಕೆ ಮುಂದಿದ್ದಾರೆ. ಈ ಒಂದು ವಿಚಾರವಾಗಿ ರವಿ ಪಾಟೀಲ್ ರವರು ಕೂಡ ಸವಾಲು ಹಾಕಿದ್ದು, ನಾವು ಗೂಗಲ್ ವಿರುದ್ಧ ಕೂಡ ಏನು ಕಾನೂನು ಸಮರವನ್ನ ಮಾಡ್ತೀವಿ ಅನ್ನೋದನ್ನ ಕೂಡ ಹೇಳುವಂತದ್ದು. ಶಿಲ್ಪಾ, ಓಕೆ, ಧನ್ಯವಾದ ರಾಘವೇಂದ್ರ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.